ಇಟ್ಕೊಂಡಿರುವಂತದ್ದು ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಲಾಗಿದೆ. ಡಿಸಿಎಂ, ಸಿಎಂ ಹಾಗೆ ಎಲ್ಲ ಸಚಿವರುಗಳು, ಶಾಸಕರು ಕೂಡ ಭಾಗಿಯಾಗಲಿದ್ದಾರೆ. ಪ್ರಮುಖವಾಗಿ ಈ ಬಾರಿ ಚಿಕ್ಕಬಳ್ಳಾಪುರಕ್ಕೆ ಬಂಪರ್ ಆಫರ್ ಸಿಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇದೆ. ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಕೂಡ ಬೇಡಿಕೆ ಹೆಚ್ಚಾಗಿದೆ. ಮಹಾತ್ಮ ಗಾಂಧಿ ಭೇಟಿ ಕೊಟ್ಟಿದ್ದ ಜಾಗದಲ್ಲಿ ಬಿಗ್ ಮೀಟಿಂಗ್ ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಬಹಳ ಪ್ರಸಿದ್ಧವಾದಂತಹ ಜಿಲ್ಲೆ. ಸಾಕಷ್ಟು ಪ್ರವಾಸಿ ತಾಣಗಳು, ಬಯಲು ಸೀಮೆ. ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಆರಂಭ ಮಾಡಲಾಗಿದೆ. 1936ರ ಸಂದರ್ಭದಲ್ಲಿ ಮದ್ರಾಸಿಗೆ ಬಂದಿದ್ದಂತಹ ಗಾಂಧೀಜಿಯವರು ರಕ್ತದೊತ್ತಡ ಅವರಿಗೆ ಹೆಚ್ಚಾಗಿತ್ತು. ಆಗ ವಿಶ್ರಾಂತಿಗೆ ಸೂಚನೆಯನ್ನ ನೀಡಿದ್ದಾರೆ. ಆಗ ಗಾಂಧೀಜಿಯವರಿಗೆ ನೆನಪಿಗೆ ಬಂದಿತು ನಂದಿ ಬೆಟ್ಟ. ಬಹಳ ಪ್ರಸಿದ್ಧವಾದಂತಹ ಕ್ಷೇತ್ರ. ನಂದಿ ಬೆಟ್ಟಕ್ಕೆ ಬಂದು ವಿಶ್ರಾಂತಿಯನ್ನ ಪಡೆಯೋದಕ್ಕೆ ಗಾಂಧೀಜಿಯವರು ನೆನಪು ಮಾಡಿಕೊಂಡಿದ್ದಾರೆ. ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿತ್ತು ನಂದಿ ಬೆಟ್ಟದಲ್ಲಿ. 45 ದಿನ ವಿಶ್ರಾಂತಿಯನ್ನು ತೆಗೆದುಕೊಂಡಿದ್ದಾರೆ. ನಂದಿ ಬೆಟ್ಟದಲ್ಲಿ ಈಗ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. 3 ಜಿಲ್ಲೆಗಳಿಗೆ ವಿಶೇಷ ಅನುದಾನದ ನಿರೀಕ್ಷೆಯನ್ನ ಇಟ್ಟಲಾಗಿದೆ. ಈ ಒಂದು ಸಂಪುಟದಲ್ಲಿ ಕೆಲವೇ ಕ್ಷಣಗಳಲ್ಲಿ ನಂದಿ ಬೆಟ್ಟಕ್ಕೆ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗಮಿಸಲಿದ್ದಾರೆ. ಅವರನ್ನ ಬರಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಜ್ಜಾಗಲಾಗಿದೆ. ನಂದಿ ಬೆಟ್ಟದ ಪ್ರವಾಸಿ ಸ್ಥಳಗಳು ಎಲ್ಲರನ್ನ ಕೂಡ ಕೈ ಬೀಸಿ ಕರೆಯುತ್ತೆ. ಅದೇ ರೀತಿಯಾಗಿ ಹೋದ ಬಾರಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಬಾರಿ ನಂದಿ ಬೆಟ್ಟದಲ್ಲಿ ಭೋಗನಂದೀಶ್ವರ ದೇವಸ್ಥಾನ ನಾವು ಕೇಳಿದ್ದೇವೆ. ಐತಿಹಾಸಿಕ ಪ್ರಸಿದ್ಧ ಭೋಗನಂದೀಶ್ವರ ದೇವಸ್ಥಾನ. ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಲಾಗಿದೆ. ಅಲ್ಲಿ ಅಲಂಕಾರವನ್ನ ಮಾಡಲಾಗಿದೆ. ದೇವಾಲಯಕ್ಕೂ ಕೂಡ ಭೇಟಿ ನೀಡುವಂತಹ ಹಿನ್ನೆಲೆಯಲ್ಲಿ ಸೂಕ್ತ ಭದ್ರತೆಯನ್ನ ಹಾಕಲಾಗಿರುವಂತದ್ದು. ಎಲ್ಲಾ ಸಚಿವರುಗಳು, ಶಾಸಕರುಗಳು ಭೇಟಿ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಭೋಗನಂದೀಶ್ವರ ದೇವಸ್ಥಾನ ನೋಡಿ ಹೂವಿನಿಂದ ಮಧುವಣಗಿತ್ತಿಯ ರೀತಿ ಶೃಂಗಾರಗೊಂಡಿದೆ. ಡಿಸಿಎಂ, ಸಿಎಂ ಬರುವಂತಹ ಹಿನ್ನೆಲೆಯಲ್ಲಿ ಇಡೀ ದೇವಸ್ಥಾನವನ್ನ ಮಧುವಣಗಿತ್ತಿಯಂತೆ ಶೃಂಗಾರ ಮಾಡಲಾಗಿದೆ. ಬಹಳ ನಿರೀಕ್ಷೆನ ಇಟ್ಕೊಳ್ಳಲಾಗಿರುವಂತದ್ದು ಈ ಬಾರಿ ಸಾಕಷ್ಟು ರೀತಿಯಲ್ಲಿ. ಅಂದ್ರೆ ಚಿಕ್ಕಬಳ್ಳಾಪುರ ಶಾಸಕರಿಂದ ಸರ್ಕಾರಕ್ಕೆ ಭಾರಿ ಡಿಮ್ಯಾಂಡ್ ಅನ್ನ ಇಡಲಾಗಿದೆ. 5 ಕ್ಷೇತ್ರದ ಶಾಸಕರಿಂದ ದೊಡ್ಡ ಪಟ್ಟಿಯನ್ನ ಕೊಟ್ಟು ಅನುಮೋದನೆಯನ್ನ ಪಡೆಯೋದಕ್ಕೆ ಮುಂದಾಗ್ತಿದ್ದಾರೆ. ಸಂಪುಟದಲ್ಲಿ 3 ಜಿಲ್ಲೆಗಳಿಗೆ ವಿಶೇಷ ಅನುದಾನ ಸಿಗುತ್ತಾ ಹಾಗಿದ್ರೆ 1000 ಅಡಿ ಭೂಮಿ ಕೊರೆದು ನೀರು ತೆಗೆದು ಬೆಳೆಯನ್ನ ಬೆಳೀತಾ ಇದ್ದಾರೆ ರೈತರು. ಅವರಿಗೆ ಆಸರೆ ಆಗಬೇಕಾಗಿದೆ. ನೀರಿಲ್ಲದೆ ಫ್ಲೋರೈಡ್ ನೀರನ್ನ ಕುಡಿತಾ ಇದ್ದಾರೆ. ಆ ಅನಿವಾರ್ಯತೆ ಇರುವಂತದ್ದನ್ನ ತೊಲಗಿಸಬೇಕಾಗಿದೆ. ಪಿನಾಕಿನಿ ಶುದ್ಧೀಕರಣ ಮತ್ತು ಪುನರುಜ್ಜೀವನ ಆಗಬೇಕಾಗಿದೆ. ಚಿಂತಾಮಣಿಯ ಹೂ, ಮೆಕ್ಕೆಜೋಳ, ಮಾವು, ಟೊಮ್ಯಾಟೊ ಹಾಗೆ ತರಕಾರಿ, ರೇಷ್ಮೆಗೆ ಬೆಂಬಲವನ್ನ ನೀಡಬೇಕಾಗಿದೆ. ರಾಜಕೀಯಕ್ಕೂ ಬೇಕಿರುವಂತಹ ಹೈನುಗಾರಿಕೆಗೆ ಪ್ರೋತ್ಸಾಹ ಬೇಕಾಗಿದೆ. ಹಾಗಾಗಿ ನಂದಿ ಬೆಟ್ಟದ ಸುತ್ತಮುತ್ತಲಿನ ಕ್ವಾರಿಗಳಾಗಿರ್ಬೋದು, ಮೋಜಿನ ರೆಸಾರ್ಟ್ಗಳು ಇವೆಲ್ಲವೂ ಕೂಡ ಬಂದಾಗಬೇಕಾಗಿದೆ. ತೆಲುಗು ಪ್ರಭಾವದಿಂದ ಕರ್ನಾಟಕದಲ್ಲಿ ಕನ್ನಡ ಕ್ಷೀಣಿಸ್ತಾ ಇದೆ. ಮೊದಲು ಕನ್ನಡವನ್ನ ಬೆಳೆಸಬೇಕಾಗಿದೆ. ಚಿಕ್ಕಬಳ್ಳಾಪುರ ಭಾಗಕ್ಕೆ ಹೋದ್ರಂತೂ ಬರೀ ತೆಲುಗಿನಲ್ಲೇ ಮಾತನಾಡ್ತಾರೆ ಜನರು. ಶಿಕ್ಷಣ ತಜ್ಞ ಡಾಕ್ಟರ್ ನರಸಿಂಹಯ್ಯನವರ ಹುಟ್ಟೂರು ಹೊಸೂರಿನಲ್ಲಿರುವಂತಹ ವಿಜ್ಞಾನ ಕೇಂದ್ರಕ್ಕೆ ನೆರವು ನೀಡಬೇಕಾಗಿದೆ. ಇತಿಹಾಸ ಪ್ರಸಿದ್ಧ ತಾಣ ವಿಧುರಾಶ್ವತ್ಥದ ಸ್ವಾತಂತ್ರ್ಯ ಸ್ಮಾರಕ ಅಭಿವೃದ್ಧಿ ಆಗಬೇಕಾಗಿದೆ. ವಿಶ್ವೇಶ್ವರಯ್ಯನವರ ಹುಟ್ಟೂರು ಮುದ್ದೇನಹಳ್ಳಿಯ ಕೈಗಾರಿಕಾ ಕೇಂದ್ರದ ಸದ್ಬಳಕೆ ಆಗಬೇಕಾಗಿದೆ. ಶಿಡ್ಲಘಟ್ಟ ರೇಷ್ಮೆ ಮಾರುಕಟ್ಟೆ ಉನ್ನತೀಕರಣದ ಕನಸು ಸಾಕಾರ ಆಗಬೇಕಾಗಿದೆ. ಎತ್ತಿನಹೊಳೆ ಯೋಜನೆಗೆ 8,000 ಕೋಟಿ ರೂಪಾಯಿ ಪ್ರಸ್ತಾಪದ ಕಥೆ ಏನಾಯ್ತು ಹಾಗಿದ್ರೆ? HN ವ್ಯಾಲಿ, KC ವ್ಯಾಲಿಗೆ ಆದ್ಯತೆ ಇಲ್ವೇ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಈಗ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಹಲವಾರು ಸಚಿವರು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಭೋಗನಂದೀಶ್ವರ ದೇವಸ್ಥಾನ ಕೂಡ ಮಧುವಣಗಿತ್ತಿಯಾಗಿ ಶೃಂಗಾರ ಆಗಿದೆ. ನಂದಿ ಬೆಟ್ಟ ಸಂಪೂರ್ಣವಾಗಿ ತಯಾರಾಗಿದೆ. ಈಗಾಗಲೇ ಪೊಲೀಸ್ ಸರ್ಪಗಾವಲನ್ನ ನಿಯೋಜನೆ
ಮಾಡಲಾಗಿರುವಂತದ್ದು. ನಂದಿ ಬೆಟ್ಟಕ್ಕೆ ಪ್ರವಾಸಿಗರನ್ನ ನಿಷೇಧ ಮಾಡಲಾಗಿದೆ, ಯಾರು ಕೂಡ ನಂದಿ ಬೆಟ್ಟಕ್ಕೆ ಹೋಗೋ ಆಗಿಲ್ಲ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಈಗ ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ವ್ಯವಸ್ಥೆಯನ್ನ ಒಂದು ಕಡೆ ಪ್ರಮುಖವಾಗಿ ನಿಭಾಯಿಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಪ್ರಮುಖವಾಗಿ ನಂದಿ ಬೆಟ್ಟದಲ್ಲಿ ಆಯೋಜನೆ ಆಗಿರುವಂತಹ ಈ ಕ್ಯಾಬಿನೆಟ್ ಮೀಟಿಂಗ್ಗೆ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಲಾಗಿದೆ, ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಅವರು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಆಗಿರ್ಬೋದು, ಹಾಗೆ ಅಲ್ಲಿನ ಸುತ್ತಮುತ್ತಲಿನ ವ್ಯವಸ್ಥೆ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಖಂಡಿತವಾಗಿಯೂ ರೂಪ ಏನು ಇಂದು ನಂದಿ ಗಿರಿಧಾಮದಲ್ಲಿ ಸಚಿವ ಸಂಪುಟ ಇರೋದ್ರಿಂದ ಬಹಳಷ್ಟು ಒಂದು ಸ್ವಲ್ಪ ಸೇಫ್ಟಿ ಪ್ರಿಕಾಷನ್ ತಗೊಳ್ಬಹುದು. ಸಚಿವ ಸಂಪುಟಕ್ಕೂ ಮುನ್ನ ನಂದಿ ಗ್ರಾಮದಲ್ಲಿ ಭೋಗನಂದೀಶ್ವರ ದೇವಾಲಯಕ್ಕೆ ಏನು ಸಿಎಂ ಮತ್ತೆ ಡಿಸಿಎಂ ಮತ್ತೆ ಎಲ್ಲಾ ಸಚಿವರು ಸಹ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿಂದ ಎಲ್ಲ ಪೂಜೆ ಮುಗಿಸಿದ ನಂತರ ಎಲ್ಲಾ ಸಚಿವರೊಂದಿಗೆ ಪೂಜೆ ಇದು ಎಲ್ಲ ಸಚಿವರಿಗೆ ಒಂದು ಫೋಟೋ ಶೂಟ್ ಮಾಡಿ ತದನಂತರ ನಂದಿ ಬೆಟ್ಟಕ್ಕೆ ಹೋಗಿ ಸಚಿವ ಸಂಪುಟವನ್ನು ವಿವಾಹ ಮಾಡುವಂತದ್ದು. ಇನ್ನು ಸಚಿವ ಸಂಪುಟಕ್ಕೆ ಏನು 1200 ಜನ ಪೊಲೀಸರು ಆಯೋಜನೆ ಮಾಡಿರುವಂತದ್ದು. ಏನು ನೋಡ್ತಿರ್ಬೋದು ತಾವು, ಏನು ಬೆಳಗ್ಗೆಯಿಂದ ಒಂದು ಮದುವೆ ಮಂಟಪದಂತೆ ದೇವಸ್ಥಾನ ರೆಡಿ ಆಗಿದೆ. ಮತ್ತೆ ಮೇಲೆ ಏನು ನಂದಿ ಬೆಟ್ಟದವರೆಗೂ ಸಹ ಒಂದು ಸ್ವಚ್ಛತೆಯನ್ನು ಬಹಳಷ್ಟು ಒಂದು ಪ್ರಿಕಾಷನ್ ಕಾಪಾಡಿರುವಂತದ್ದು. ಮತ್ತೆ ಇನ್ನು ಪೊಲೀಸ್ ಬಂದೋಬಸ್ತ್ ಅಂತೂ ಏನು ಈ ಚಿಕ್ಕಬಳ್ಳಾಪುರದಿಂದ ಹಿಡಿದು ನಂದಿ ಬೆಟ್ಟದವರೆಗೂ ಏನು ಒಂದು ನಿಯಮಿತ ಒಂದು ಬಂದೋಬಸ್ತ್ ನಿಯಮಿತವಾಗಿ 1200 ಜನ ಪೊಲೀಸರನ್ನು ನೇಮಕಾತಿ ಮಾಡಿರುವಂತದ್ದು. ಇನ್ನೇನು ಸಚಿವರು ಸಿಎಂ ಡಿಸಿಎಂ ಬರುವುದರಿಂದ ಬಹಳಷ್ಟು ಒಂದು ಭದ್ರತಾ ಪಡೆಯನ್ನು ಇಲ್ಲಿ ಕರೆಸಿರುವಂತದ್ದು. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಏನು ಸಚಿವ ಸಂಪುಟ ಇರೋದ್ರಿಂದ ಇಲ್ಲಿನ ಭಾಗದ ರೈತರಿಗೆ ಬಹಳಷ್ಟು ಒಂದು ನಿರಾಸೆ, ಬಹಳಷ್ಟು ಒಂದು ಆಸಕ್ತಿಯನ್ನು ಉಂಟು ಮಾಡಿದ್ರೆ ಇಲ್ಲಿರುವಂತಹ ಅಭಿವೃದ್ಧಿ ಕಡೆಗೆ ಇನ್ನು ಇಲ್ಲಿನ ಸಚಿವ ಸಂಪುಟ ಏನಾದ್ರು ದಾರಿ ಆಗುತ್ತಾ, ಇಲ್ಲ ಬೇರೆ ಏನಾದ್ರು ಅಭಿವೃದ್ಧಿಗಳು ಕುಂಠಿತೋಗ್ರ ಅಭಿವೃದ್ಧಿಗಳು ಏನಾದ್ರು ಕಾಣಬಹುದಾ ನಾವು ಅಂತೇಳಿ ಆದ್ರೆ ಏನು ಚಿಕ್ಕಬಳ್ಳಾಪುರಕ್ಕೆ ಮೊಟ್ಟ ಮೊದಲ ಬಾರಿ ಐತಿಹಾಸಿಕ ಸ್ಥಳಕ್ಕೆ ಒಂದು ಸಚಿವ ಸಂಪುಟ ನಡೆಯುವಂಥದ್ದು ಬಹಳಷ್ಟು ಇಲ್ಲಿನ ಸುತ್ತಮುತ್ತಲ ಕೋಲಾರ ಚಿಕ್ಕಬಳ್ಳಾಪುರ ಜನರಿಗೆ ಬಹಳಷ್ಟು ಸ್ವಲ್ಪ ಸಂತಸವನ್ನು ಮೂಡಿರುವಂತದ್ದು. ಆದ್ರೆ ಪ್ರಮುಖವಾಗಿ ಇವತ್ತು ಇಲ್ಲಿ ಯಾವ ಒಂದು ಬೇರೆ ಬೇರೆ ಡಿಸಿಷನ್ ತಗೋಬಹುದು ಸಚಿವ ಸಂಪುಟ ನಡೆದ ನಂತರ, ಮತ್ತೆ ಯಾವ್ದಾರೊಂದು ಅಭಿವೃದ್ಧಿ ಕಡೆ ಗಮನ ಹಾಕಬಹುದು. ಮತ್ತೆ ಇಲ್ಲಿನ ರೈತರಿಗೆ ಸ್ಥಳೀಯ ಏನು ಅಲ್ಲಿನ ಸ್ಥಳೀಯ ಒಂದು ನೀರಾವರಿ ಯೋಜನೆ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಹಲವಾರು ಯೋಜನೆಗಳು ಏನಾದ್ರು ಮನೆ ಮಾಡ್ತಾರೋ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇಲ್ಲಿ ಆದ್ರೆ ಒಟ್ಟಾರೆಯಾಗಿ ಏನು ಎಲ್ಲಾ ಸಚಿವರು ಸಹ ಮತ್ತು ಡಿಸಿಎಂ ಸಿಎಂ ಅವರು ಬರುವ ಒಂದು ಇದರಿಂದ ಏನು ಬಿಗಿ ಬಂದೋಬಸ್ತ್ ಅನ್ನು ಏರ್ಪಡಿಸಲಾಗುವುದು ರೂಪ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶ್ರೀನಿವಾಸ್. ಪ್ರಮುಖವಾಗಿ ನೋಡಿ, ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಸಮಸ್ಯೆಗಳಿಗೆ ಪರಿಹಾರ ಬೇಕಾಗಿದೆ. ಕ್ಯಾಬಿನೆಟ್ ಮೀಟಿಂಗ್ ಎಲ್ಲಾ ಕಡೆ ಮಾಡ್ತಾರೆ, ಆದ್ರೆ ಅಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಕಲ್ಪಿಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಸಮಸ್ಯೆಗಳಿಗೆ ಪರಿಹಾರವನ್ನ ಸರ್ಕಾರ ಒದಗಿಸುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಕೋಲಾರ ಭಾಗದ, ಬೆಂಗಳೂರು ಗ್ರಾಮಾಂತರ ಭಾಗದ ಜನರಿಗೆ ನೆಮ್ಮದಿ ಬೇಕಾಗಿದೆ. ಕುಡಿಯುವ ನೀರಿನಿಂದ ಹಿಡಿದು ಬೆಳೆಯುವಂತ ಬೆಳೆಯವರೆಗೂ ಕೂಡ, ಹಾಗೆ ಕೆಲವೊಂದಿಷ್ಟು ನೀರಾವರಿ ಯೋಜನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರದಿಂದ ಅಸ್ತು ಅಂತ ಏನಾದ್ರೂ ಸಿಕ್ಬಿಡ್ತು ಅಂತಂದ್ರೆ ಅಲ್ಲಿನ ಜನಗಳಿಗೆ ಸಂತಸ ಕೂಡ ಹೆಚ್ಚಾಗಿರುತ್ತೆ. ಸದ್ಯಕ್ಕೆ ಕೆಲವೊಂದಿಷ್ಟು ಲೀಸ್ಟ್ ಅನ್ನ ಕೊಟ್ಟಿದ್ದಾರೆ, ಸುತ್ತಮುತ್ತಲಿನ 5 ಜಿಲ್ಲೆಗಳಿಗೆ ಒಂದ್ ರೀತಿ ಸಹಾಯ ಆಗ್ಲಿ ಅಂತ. ಇದ್ರ ಬಗ್ಗೆ ಸರ್ಕಾರ ಈ ಬಾರಿಯ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಚರ್ಚೆ ನಡೆಸಿ ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ. ಆಗಸ್ಟ್ 9 7 ವರ್ಷದಿಂದ ಸುಮ್ಮನೆ 9 Saturday, yes, week of 2019 ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ ಸರ್. yes sir okay ತೆಗೆದಿ ಮ್ಯಾಮ್ ಟಿಪಿ ಇದೆ.